ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಇವತ್ತು ನಾವು ದಾಸವಾಳದ ಎಲೆ ಮತ್ತು ಹೂವಿನ ಉಪಯೋಗವನ್ನು ತಿಳ್ಕೊಳ್ತಾ ಹೋಗೋಣ. ದಾಸವಾಳ ನಮ್ಮ ಕೂದಲಿನ ಮತ್ತು ಚರ್ಮದ ಆರೋಗ್ಯಕ್ಕೆ ಅದ್ಭುತವಾದ ಔಷಧ ಗುಣವನ್ನು ಹೊಂದಿದೆ. ದಾಸವಾಳದ ಎಲೆಗಳು ತಲೆಹೊಟ್ಟು ನಿವಾರಣೆ, ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ, ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಮತ್ತು ಮೊಡವೆಗಳನ್ನು ತಡೆಯಲು, ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ. ಸಾಮಾನ್ಯವಾಗಿ ಬಹಳಷ್ಟು ಮನೆಗಳಲ್ಲಿ ದಾಸವಾಳದ ಗಿಡಗಳನ್ನು ನಾವು ನೋಡಿರ್ತೇವೆ. ಹೂ ಪೂಜೆಗೆ ಬಳಕೆ ಮಾತ್ರವಲ್ಲದೆ ಬಹಳಷ್ಟು ನಮ್ಮ ಆರೋಗ್ಯಕ್ಕೆ ಬೇಕಾದಂಥ ಗುಣಗಳನ್ನು ಸಹ ಇದು ಹೊಂದಿದೆ. ನಮ್ಮ ದೇಶದಲ್ಲಿ ಹಿಬಿಸ್ಕಸ್ ದಾಸವಾಳ ಎಂದು ಕರೆಯಲ್ಪಡುವ ಈ ಹೂವನ್ನು ಚೀನಾದಲ್ಲಿ ಗುಲಾಬಿ ಹೂ ಎಂದೇಳಿ ಕರೆಯಲಾಗ್ತದೆ. ನಮ್ಮ ದೇಶದಲ್ಲಿ ಆಯುರ್ವೇದಕ್ಕೆ ಸಂಬಂಧಿಸಿದಂತೆ ಇದರ ಉಪಯೋಗ ಅಂದರೆ ಈ ಎಲೆಯ ಉಪಯೋಗ ಮತ್ತು ಹೂವಿನ ಉಪಯೋಗಗಳನ್ನು ಬಹಳಷ್ಟು ನೋಡ್ಬೋದಾಗಿದೆ. ಉಪೋಷ್ಣವಲಯ ಮತ್ತು ಉಷ್ಣವಲಯ ಪ್ರದೇಶಗಳಲ್ಲಿ ಈ ಗಿಡ ತುಂಬಾ ಬೆಳೆಯುತ್ತೆ ಮತ್ತು ಪೊದರೆಗಳಲ್ಲಿ ಬಹಳಷ್ಟು ಬೆಳೆಯುತ್ತೆ ಮತ್ತು ಸಣ್ಣ ಪುಟ್ಟ ಮರಗಳಾಗಿ ಬೆಳೆಯೋದನ್ನು ಸಹ ನಾವು ನೋಡ್ಬೋದಾಗಿದೆ. ಹೂಗಳನ್ನು ಬಹಳಷ್ಟು ಬಣ್ಣಗಳಲ್ಲಿ ನಾವು ನೋಡೇ ಇರ್ತೀವಿ. ನಮಗೆ ತಿಳಿದಾಗೆ ಕೆಂಪು, ಪಿಂಕ್ ಕಲರ್, ಹಳದಿ, ಬಿಳಿ ಈ ರೀತಿಯಾಗಿ ಬಹಳಷ್ಟು ಬಣ್ಣಗಳಲ್ಲಿ ನಾವು ಇದನ್ನು ನೋಡ್ಬೋದಾಗಿದೆ. ಹಾಗೆ ಇವತ್ತು ನಾವು ದಾಸವಾಳದ ಎಲೆ ಮತ್ತು ಹೂವಿನ ಉಪಯೋಗಗಳನ್ನು ಸಹ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಬಹಳಷ್ಟು ಉಪಯೋಗಗಳನ್ನು ಹೊಂದಿರುವಂಥ ಈ ದಾಸವಾಳನ ನಾವು ಮನೆಗಳಲ್ಲೇ ನೆಟ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ. ಮೊದಲನೇದಾಗಿ ಕೂದಲಿನ ಆರೈಕೆ. ದಾಸವಾಳದ ಎಲೆಗಳನ್ನು ಹರಿದು ತಲೆಗೆ ಹಚ್ಚೋದ್ರಿಂದ ಕೂದಲು ಉದುರುವಿಕೆ ಕಡಿಮೆ ಆಗುತ್ತೆ, ತಲೆಹೊಟ್ಟು ಕೂಡ ನಿವಾರಣೆ ಆಗುತ್ತೆ, ಚರ್ಮ ಕೂಡ ನಮ್ಮದು ಸ್ಮೂತ್ ಆಗುತ್ತೆ, ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತೆ. ನೋಡ್ಬೋದು ನೀವು ಬಳಸಿ. ಹಾಗೆ ಪ್ರಮುಖವಾಗಿ ರಕ್ತದ ಒತ್ತಡವನ್ನು ಸಹ ನಿಯಂತ್ರಿಸುತ್ತೆ ಮತ್ತು ಶೀತ, ಕೆಮ್ಮು ಇಂತಹ ಸಂದರ್ಭಗಳಲ್ಲಿ ಸಹ ಇದನ್ನು ಔಷಧಿಯಾಗಿ ಬಳಸ್ಬೋದಾಗಿದೆ. ಹಾಗೆ ನಮ್ಮ ದೇಹದ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ಜೀರ್ಣಕ್ರಿಯೆಯನ್ನು ಸಹ ಸಹಜವಾಗಿ ಆಗೋ ರೀತಿಯಲ್ಲಿ ಮಾಡುತ್ತೆ. ಕಿಡ್ನಿಯ ತೊಂದರೆ, ಜೀರ್ಣಾಂಗ ಸಮಸ್ಯೆ, ಮೂತ್ರಕೋಶದ ಸೋಂಕು ಮತ್ತು ರಕ್ತದೊತ್ತಡದಂತಹ ಇತ್ಯಾದಿ ಸಮಸ್ಯೆಗಳಲ್ಲಿ ನಾವು ದಾಸವಾಳದ ಚಹಾ ಕುಡಿಯೋದ್ರ ಮೂಲಕ ನಾವು ಈ ಸಮಸ್ಯೆಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದಾಗಿದೆ. ಇಂತಹ ಬಹಳಷ್ಟು ಉಪಕಾರಿಯಾದಂಥ ದಾಸವಾಳವನ್ನು ನಾವು ಬಳಸೋದು ದಿನನಿತ್ಯಗಳಲ್ಲಿ ಬಹಳನೇ ಒಳ್ಳೆಯದು ಅಂತಲೇ ಹೇಳ್ಬೋದಾಗಿದೆ. ದಾಸವಾಳ ಹೂವಿನ ತಂಬುಳಿ, ದಾಸವಾಳ ಶರ್ಬತ್ ಅಥವಾ ಜ್ಯೂಸ್, ದಾಸವಾಳದ ಚಹಾ, ದಾಸವಾಳದ ಜಾಮ್ ಮತ್ತು ಜೆಲ್ಲಿ, ಸಲಾಡ್ಗಳಲ್ಲಿ ಇದನ್ನು ಬಳಸ್ಬೋದಾಗಿದೆ. ದಾಸವಾಳವನ್ನು ದೇವರಿಗೆ ಅರ್ಪಿಸಲು ಪವಿತ್ರವಾದ ಹೂವು ಅಂಥೇಳಿ ನಮಗೆಲ್ಲರೂ ತಿಳಿದದ್ದೇ ಆಗಿದೆ. ಅದರ ಜೊತೆಗೆ ಈ ಹೂವು ಇಷ್ಟೊಂದು ಆರೋಗ್ಯಕರ ಅಂತ ಅನ್ನೋದು ನಮಗೆ ನಾವು ತಿಳ್ಕೊಳ್ಳೇಬೇಕಾದಂಥದ್ದಾಗಿದೆ. ಎಲ್ಲರೂ ಕೂಡ ತಜ್ಞರು ಮತ್ತು ಆಯುರ್ವೇದ ವೈದ್ಯರ ಸಲಹೆ ಮೇರೆಗೆ ನಾವು ಬಳಸೋದು ತುಂಬಾ ಒಳ್ಳೆಯದು. ಕೆಂಪು, ಬಿಳಿ, ಗುಲಾಬಿ, ಹಳದಿ ಈ ರೀತಿಯಾಗಿ ಮಿಶ್ರ ಬಣ್ಣಗಳಲ್ಲಿ ಈ ಹೂಗಳನ್ನು ನಾವು ನೋಡ್ಬೋದಾಗಿದೆ. ಒಂದೊಳ್ಳೆ ಮಾಹಿತಿಯೊಂದಿಗೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಸಿಗ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.